ನಮಸ್ಕಾರ ಸ್ನೇಹಿತರೆ. ಅಯೋಧ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನೆಲೆಸಿರುವಂತಹ ಬಾಲರಾಮನ ವಿಗ್ರಹದ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿರುವುದನ್ನು ನೀವು ಗಮನಿಸಿರ್ಬೋದು. ರಾಮನ ವಿಗ್ರಹದ ಕಣ್ಣುಗಳಿಗೆ ಬಟ್ಟೆಯನ್ನೇ ಏಕೆ ಕಟ್ಟಿರ್ತಾರೆ ಅದರ ಹಿಂದಿನ ಕಾರಣ ಏನು ಅಂತ ಇಲ್ಲಿ ಹೇಳ್ತೀನಿ ನೋಡ್ರಿ. ಜನವರಿ 22ರಂದು ಅಂದರೆ ನಾಳೆ ದಿವಸ ಸೋಮವಾರ ಅಯೋಧ್ಯ ರಾಮ ಮಂದಿರದಲ್ಲಿ ನಡೀತಾ ಇರುವಂತಹ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ಜನವರಿ 19ರಂದು ಶುಕ್ರವಾರ ಅಯೋಧ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಯೋಧ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಜನವರಿ 22ರಂದು ರಾಮನ ವಿಗ್ರಹಕ್ಕೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ರಾಮನ ಗರ್ಭಗುಡಿ ಪ್ರತಿಷ್ಠಾಪನೆಗೊಳ್ಳಲಿರುವ ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಲಾಗಿದೆ. ಇದಕ್ಕೆ ಕಾರಣ ಏನು, ವಿಗ್ರಹದ ಕಣ್ಣಿಗೆ ಬಟ್ಟೆಯನ್ನು ಯಾಕೆ ಕಟ್ಟಿರ್ತಾರೆ ಎಂಬುದನ್ನು ಇಲ್ಲಿ ಹೇಳ್ತೀನಿ. ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಯಾವುದೇ ಒಂದು ದೇವರ ವಿಗ್ರಹದ ಜೀವವನ್ನು ಪವಿತ್ರಗೊಳಿಸುವುದು ಅದೇ ರೀತಿ ಅಂದರೆ ಹೇಗೆ ಉಲ್ಲೇಖಿಸಲಾಗಿದೆ ಎಂಬುದ ಕೆಲವು ನಿಯಮಗಳು ಇವೆ. ದೇವರ ವಿಗ್ರಹದ ಅಥವಾ ದೇವರ ಮೂರ್ತಿಯಲ್ಲಿ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟೋದು ಕೂಡ ಒಂದು ಮತ್ತು ಅತ್ಯಂತ ಅವಶ್ಯಕರ ಆಗಿದೆ ಅಂತಲೇ ಹೇಳ್ಬೋದು. ದೇವರ ಮೂರ್ತಿ ಅಥವಾ ವಿಗ್ರಹದ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿದಾಗ ಆ ದೇವರ ವಿಗ್ರಹವನ್ನು ನೀರಿನಲ್ಲಿ, ಹೂವಿನಲ್ಲಿ, ಜೇನುತುಪ್ಪದಲ್ಲಿ ಅಥವಾ ಧಾನ್ಯ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಮುಳುಗಿಸಿ ಇಡ್ತೀವಿ. ಅದೇ ರೀತಿ ಇಡ್ಲಾಗ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಆದಿವಾಸ ಪ್ರಕ್ರಿಯೆ ಅಂತ ಹೇಳಿ ನಾವು ಕರಿತೀವಿ. ವಿಗ್ರಹಗಳಿಗೆ ಆದಿವಾಸ ಮಾಡುವಂತಹ ಸಮಯದಲ್ಲಿ ವಿಶೇಷ ಮಂತ್ರಗಳನ್ನು ಪಠಿಸ್ತೀವಿ. ಇದರಿಂದಾಗಿ ಭೂಮಿ, ಜಲ, ವಾಯು, ಆಕಾಶ ಮತ್ತು ಅಗ್ನಿ ಈ 5 ಪಂಚಭೂತಗಳು ವಿಗ್ರಹವನ್ನು ಬಂದು ಸೇರ್ತವೆ. ಇದರ ನಂತರವೇ ವಿಗ್ರಹವು ಒಂದು ಜೀವವನ್ನು ಪಡೆದುಕೊಳ್ಳುತ್ತವೆ ಅಂತ ಹೇಳಿ ಪುರಾಣಗಳಲ್ಲಿ ಹೇಳಿರ್ತಾರೆ. ಯಾವುದೇ ಒಂದು ದೇವರ ಅಥವಾ ದೇವತೆಗಳ ವಿಗ್ರಹವನ್ನು ಆದಿವಾಸಿ ಪ್ರಕ್ರಿಯೆಯಲ್ಲಿ ಇಟ್ಟಾಗ ವಿಗ್ರಹವು ಇನ್ನೂ ತಾಯಿಯ ಗರ್ಭದಲ್ಲಿದೆ ಎಂದೇ ಪರಿಗಣಿಸ್ತೀವಿ. ಈ ಕಾರಣದಿಂದಾಗಿ ಅವುಗಳ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿ ಇಡಲಾಗ್ತದೆ. ಅಂದರೆ ಆ ವಿಗ್ರಹ ಅಥವಾ ಆ ವಿಗ್ರಹದಲ್ಲಿನ ರೂಪವು ಇನ್ನೂ ತಾಯಿಯ ಗರ್ಭದಲ್ಲೇ ಇದೆ ಎಂಬುದಾಗಿರ್ತದೆ. ಆದರೆ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ದೇವರ ವಿಗ್ರಹದ ಅಂದರೆ ಕಣ್ಣಿಗೆ ಕಟ್ಟಲಾದ ಬಟ್ಟೆಯನ್ನು ಬಿಚ್ಚಲಾಗ್ತದೆ. ಇದರ ಅರ್ಥ ಅಂದರೆ ದೇವರು ಕಣ್ಣು ತೆರೆದಿದ್ದಾನೆ ಎಂಬುದು ಸೂಚಿಸ್ತದೆ. ಇನ್ನೊಂದು ಅರ್ಥದ ಪ್ರಕಾರ ದೇವರು ಇದೀಗ ತಾಯಿಯ ಗರ್ಭದಿಂದ ಹೊರಬಂದಿದ್ದಾನೆ ಹಾಗೂ ಭಕ್ತರನ್ನು ತನ್ನ ಕಣ್ಣುಗಳಿಂದ ನೋಡೋದರ ಮೂಲಕ ಆ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾನೆ ಅಂತ ಇಲ್ಲಿ ಅರ್ಥ ಬರ್ತದೆ. ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆಂದು ನೀರಿನಲ್ಲಿ ಅಥವಾ ಇನ್ನಾವುದೇ ವಸ್ತುವಿನಲ್ಲಿ ಆದಿವಾಸ ಪ್ರಕ್ರಿಯೆಗೆಂದು ಇಟ್ಟ ವಿಗ್ರಹದಲ್ಲೂ ಪವಿತ್ರತೆಯನ್ನು ಕಾಪಾಡಲಾಗ್ತದೆ. ಆದಿವಾಸಿನಲ್ಲಿ ವಿಗ್ರಹವನ್ನು ನೋಡುವುದಕ್ಕಾಗಿ ಭಕ್ತರು ಕಾತುರದಿಂದ ಕಾಯ್ತಿರ್ತಾರೆ. ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನೆಲೆಸಿರಬೇಕಾದ ರಾಮನ ವಿಗ್ರಹವನ್ನು ಕೂಡ ಇದೇ ಪ್ರಕ್ರಿಯೆಯಲ್ಲಿ ಇಡಲಾಗಿದ್ದು ಜನವರಿ 22ರಂದು ಅದೇ ರೀತಿ ಅಂದರೆ ನಾಳೆ ದಿವಸ ಶ್ರೀರಾಮನ ವಿಗ್ರಹ ಅನಾವರಣಗೊಳ್ತಾ ಇದೆ. ಶ್ರೀರಾಮಚಂದ್ರರು ಅಭಿಜಿನ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಕಣ್ಣಿಗೆ ಕಟ್ಟಿರುವಂತಹ ಬಟ್ಟೆಯನ್ನು ತೆರೀತಾರೆ. ಅಂದರೆ ತಾಯಿಯ ಗರ್ಭದಿಂದ ಪರಮಾತ್ಮ ನಮ್ಮನ್ನು ಎಲ್ಲ ನೋಡ್ತಾ ಇದ್ದಾನೆ, ನಮ್ಮ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾನೆ ಅಂತ ಹೇಳಿ ಇದರ ಅರ್ಥ ಬರ್ತದೆ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.